ಅಲ್ಲಿನ ಬಿಸ್ನೆಸ್ ನ ಗ್ರೋತ್ ಆಲ್ ಓವರ್ ಇಂಡಿಯಾ ನೋಡಿದಂತ ಸಂದರ್ಭದಲ್ಲಿ ಆ ಬಿಸ್ನೆಸ್ ಅನ್ನ ಆಯ್ಕೆ ಮಾಡಿಕೊಂಡೆ. ಆ ಬಿಸ್ನೆಸ್ ಹೆಸರು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. 2012 ಫಸ್ಟ್ ಟೈಮ್ ವೆಸ್ಟೀಜ್ ಸ್ಟಾರ್ಟ್ ಮಾಡಿದಾಗ ವೆಸ್ಟೀಜ್ ಬಿಸ್ನೆಸ್ ಅನ್ನ ತಗೊಂಡು ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೊರಟಾಗ ಜನ ನನಗೆ ಈ ತರ ಕಿಂಡಲ್ ಮಾಡಿದ್ರು. ಏನೋ ವೇಸ್ಟೇಜ ಅಂತ ಹೇಳಿದ್ರು. ಅಂತವ್ರಿಗೆ ಒಂದೇ ಒಂದು ಆನ್ಸರ್ ಕೊಟ್ಟೆ, ನೀನ್ ಹೇಳಿದ್ ಕರೆಕ್ಟು. ಮನುಷ್ಯನ ಒಳಗಡೆ ಇರುವಂತ ವೇಸ್ಟೇಜ್ ಅನ್ನ ಹೊರ ಹಾಕ್ತಕ್ಕಂಥದ್ದೇ ನಮ್ಮ ವೆಸ್ಟೀಜ್ ಅಂತ ಹೇಳ್ತಾ ಮೊದಲನೇ ಬಾರಿಯಾಗಿ ಜನಗಳಿಗೆ ಅರ್ಥ ಮಾಡಿಸ್ತಾ ಹೋದ್ರಿ. ತುಂಬಾ ಜನ ಸರ್ಕಸ್ ಮಾಡ್ತಿದ್ರು, ತುಂಬಾ ಜನ ಟ್ರೈ ಮಾಡ್ತಾ ಇದ್ರು. ಈ ಬಿಸ್ನೆಸ್ ನಾನು ಹಂಗ್ ಮಾಡಬೇಕು ಹಿಂಗ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ರು. ಆದ್ರೆ ಆ ಪ್ರಯತ್ನವಾಗಿ ಉಳಿದೋಗಿತ್ತು. ಆದ್ರೆ ನನಗದನ್ನ ಅವತ್ತು ನಾನು ಕರ್ನಾಟಕದಲ್ಲಿ ಹುಬ್ಳಿ ಆಗ್ಲಿ, ಬೆಳಗಾಂ ಆಗ್ಲಿ, ಗುಲ್ಬರ್ಗ ಆಗ್ಲಿ, ರಾಯಚೂರು ಆಗ್ಲಿ, ಬಳ್ಳಾರಿ ಆಗ್ಲಿ, ಈ ತರ ಚಿತ್ರದುರ್ಗ ಆಗ್ಲಿ, ದಾವಣಗೆರೆ ಆಗ್ಲಿ, ಈ ತರ ಅನೇಕ ಭಾಗಗಳಲ್ಲಿ ಈ ಬಿಸ್ನೆಸ್ ಅನ್ನ ರೀಚ್ ಮಾಡಕ್ ಹೊರಟಾಗ ಈ ಬಿಸ್ನೆಸ್ ನಮಗೆ ಗೊತ್ತು, ಆಲ್ರೆಡಿ ನಾವು ಜಾಯ್ನ್ ಆಗಿದ್ದು ಆಯ್ತು, ಬಿಟ್ಟಿದ್ದು ಆಯ್ತು ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅವತ್ತು ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಇವ್ರು ಬಿಟ್ಟಿದ್ದಾರೆ ಅಂದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅರ್ಥ. ಇವ್ರು ಬಿಟ್ಟಿದ್ದಾರೆ ಅಂದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾ ಈ ಬಿಸ್ನೆಸ್ ನ ಮುಂದಕ್ಕೆ ತಗೊಂಡು ಹೋದ್ವಿ. ಅದೇ ಜನಗಳು ಹೇಳ್ತಾ ಹೊರಟ್ವಿ. ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಹೆಂಗ್ ಹೋಗುತ್ತೆ ಅಂತ ಹೇಳಿದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ, ರಾಜ್ ಮಾಡದ ಪಾತ್ರವಿಲ್ಲ, ವೆಸ್ಟೇಜ್ ರೀಚ್ ಮಾಡದ ಹಳ್ಳಿನೇ ಇಲ್ಲ, ಆ ಲೆವೆಲ್ಗೆ ವೆಸ್ಟೇಜ್ ಬೆಳೆಯುತ್ತೆ ಅನ್ನೋ ಒಂದು ವಿಷನ್ ಇಟ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಕಾಲ ರೆಗ್ಯುಲರ್ಸ್ಕೊಂಡು ಹೇಳ್ಕೊಳಕ್ ಇಷ್ಟಪಡ್ತೀನಿ. ವೆಸ್ಟೀಜ್ ನ ಮೊದಲನೇ ಬಾರಿಯಾಗಿ ಕರ್ನಾಟಕದ